ನಮಸ್ಕಾರ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳು ಅಕಸ್ಮಾತ್ ರಿಮೂವ್ ಆಗಿದ್ರೆ, ಕಮ್ಯುನಿಟಿ ಪೋಸ್ಟ್ ಡಿಲೀಟ್ ಆಗಿದ್ರೆ, ಟರ್ಮ್ಸ್ ಆಫ್ ಸರ್ವಿಸ್ ವೈಲೇಷನ್ ಎಂಬ ನೋಟಿಫಿಕೇಶನ್ ಅಥವಾ ಇಮೇಲ್ ಬಂದಿದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇಮೇಲ್ ಚೆಕ್ ಮಾಡಿದಾಗ ಅಥವಾ YT ಸ್ಟುಡಿಯೋದಲ್ಲಿ ಓಪನ್ ಮಾಡಿದಾಗ ವಿಡಿಯೋ ರಿಮೂವ್ ಆಗಿರೋದು ಕಾಣ್ತಾ ಇದೆ. ಕೆಲವೊಬ್ರದ್ದು ವಿಡಿಯೋ ರಿಮೂವ್ ಆಗಿದೆ, ಕೆಲವೊಬ್ರದ್ದು ಕಮ್ಯುನಿಟಿ ಪೋಸ್ಟ್ ರಿಮೂವ್ ಆಗಿದೆ. ಸೊ ಈ ರೀತಿ ಯಾಕೆ ಆಗ್ತಿದೆ ಅಂದ್ರೆ, ನೀವು ಯಾವುದೇ ರೀತಿಯಿಂದ ವಿಡಿಯೋ ಮೇಲೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲ, ಏನೂ ಕೂಡ ನಾನು ಆ ರೀತಿ ಮಾಡಿಲ್ಲ, ಆದರೂ ನನ್ನ ಚಾನೆಲ್ ಮೇಲೆ ಹಾಕಿರೋ ವಿಡಿಯೋ ರಿಮೂವ್ ಆಗಿದೆ. ಅದಕ್ಕೆ ಟರ್ಮ್ಸ್ ಆಫ್ ಸರ್ವಿಸ್ ವೈಲೇಷನ್ ಅಂತ ಹೇಳಿ ಮೇಲ್ ಕೂಡ ನನಗೆ ಬಂದಿದೆ. ಯಾಕೆ ಈ ರೀತಿ ಬರ್ತಿದೆ, ಏನು ಸಮಸ್ಯೆ, ನಾನು ಏನು ಮಾಡಿದ್ದೀನಿ ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ ಸ್ನೇಹಿತರೆ, ಇದು ಎಲ್ಲರಿಗೂ ಆಗಿಲ್ಲ, ಕೆಲವು ಕ್ರಿಯೇಟರ್ಸ್ಗಳಿಗೆ ಆಗ್ತಿದೆ. ಸೊ ಇದು ಯಾಕೆ ಆಗ್ತಿದೆ, ಏನಿದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್, ನಿಮ್ಮ ಚಾನಲ್ ಮೇಲೆ ಈ ರೀತಿ ಹಾಕಿದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಏನೂ ಕೂಡ ತಪ್ಪು ಆಗಿಲ್ಲ, ಇದು ಮಾತ್ರ ನೆನ್ಪಿಡಿ. ಯಾವುದೇ ರೀತಿಯಿಂದ ನಿಮ್ಮ ಕಡೆಯಿಂದ ಯಾವುದು ತಪ್ಪು ಆಗಿಲ್ಲ. ಆದರೂ ಟರ್ಮ್ಸ್ ಆಫ್ ವೈಲೇಷನ್ ಅಂತ ನಿಮ್ಗೊಂದು ಮೇಲ್ ಬಂದಿದೆ, ವಿಡಿಯೋ ರಿಮೂವ್ ಆಗಿದೆ, ಕಮ್ಯುನಿಟಿ ಪೋಸ್ಟ್ ರಿಮೂವ್ ಆಗಿದೆ ಅಂದರೆ ನೀವು ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ರೀತಿಯಿಂದ ಡಿಲೀಟ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡಬೇಡಿ ಸ್ನೇಹಿತರೆ. ಆ ವಿಡಿಯೋ ಏನೂ ಸಮಸ್ಯೆ ಇಲ್ಲ, ಆ ವಿಡಿಯೋದಲ್ಲಿ ಏನೂ ಸಮಸ್ಯೆ ಇಲ್ಲ. ಇದು ಯೂಟ್ಯೂಬ್ ಕಡೆಯಿಂದ ಆಗಿರುವಂಥ ಗ್ಲಿಚ್ ಇದೆ, ಯೂಟ್ಯೂಬ್ ಕಡೆಯಿಂದ ಆಗಿರುವಂಥ ಸಮಸ್ಯೆ ಇದೆ. ನಿಮ್ಮ ಕಡೆಯಿಂದ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ. ಸೊ ಈಗೀಗ ನೀವು ನೋಡ್ಬೋದು, ನಿಮ್ಮ ಇದರಲ್ಲಿ ನೋಟಿಫಿಕೇಶನ್ ಕೂಡ ಯೂಟ್ಯೂಬ್ ಅವರು ಕಳಿಸಿದ್ದಾರೆ. ನೀವು ಯೂಟ್ಯೂಬಲ್ಲಿ ಅದನ್ನು ಚೆಕ್ ಮಾಡಿದರೆ ಅಲ್ಲಿ ನೋನ್ ಆಫ್ ಇಶ್ಯೂ ಅಂತ ಹೇಳಿ ಒಂದು ಇಶ್ಯೂ ಬರ್ತಾ ಇದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಏನಿದೆ ಅಂದರೆ, ಇಶ್ಯೂ ವಿತ್ ದ ವಿಡಿಯೋ ಆ್ಯಂಡ್ ಕಮ್ಯುನಿಟಿ ಪೋಸ್ಟ್ ರಿಮೂವಲ್ಸ್ ಅಂತ ಇದು ನೋಟಿಸ್ ಇದೆ. ಸೊ ಇದು ಯೂಟ್ಯೂಬ್ಗೂ ತಿಳಿದಿದೆ. ನಿಮ್ಮ ಕಡೆಯಿಂದ ಯಾವುದೇ ರೀತಿಯಿಂದ ತಪ್ಪಾಗಿಲ್ಲ. ನೀವೇನು ಮಾಡಬೇಕು ಅಂದರೆ ಜಸ್ಟ್ ವೇಟ್ ಮಾಡಬೇಕು. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹೈ ಕ್ರಿಯೇಟರ್ಸ್, ವಿ ಆರ್ ಅವೇರ್ some of you have received incorrect notification or emails about your videos or community posts being removed due to terms of service violation ಅಂತ ಇಲ್ಲಿ ಆ ರೀತಿ ಬಂದಿದೆ. Our teams are actively working on fixing this issue and reinstating your videos and posts back. We will keep this thread updated with any new information. ಏನಾದರೂ ಇನ್ಫಾರ್ಮೇಷನ್ ಬಂತು ಅಂದರೆ ನಾನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಮ ವಿಡಿಯೋ ಏನಾದರೂ ರಿಮೂವ್ ಆಗಿತ್ತು, ಪೋಸ್ಟ್ ಏನಾದರೂ ರಿಮೂವ್ ಆಗಿತ್ತು ಅಂದರೆ ಅದು ಮತ್ತೆ ಬರುತ್ತೆ. ಏನು ಪೇನಿಕ್ ಆಗೋ ಅವಶ್ಯಕತೆ ಇಲ್ಲ. ಇದು ಯೂಟ್ಯೂಬ್ ಕಡೆಯಿಂದ ಆಗಿರುವಂಥ ಒಂದು ಇಶ್ಯೂ ಇದೆ. ಸೊ ನೀವು ನಿಮ್ಮ YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿದರೆ ನೋನ್ ಆಫ್ ಇಶ್ಯೂ ಅನ್ನೋದು ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಏನಿದೆ ಅಂದರೆ, ಇಶ್ಯೂ ವಿತ್ ವಿಡಿಯೋ ಆ್ಯಂಡ್ ಕಮ್ಯುನಿಟಿ ಪೋಸ್ಟ್ ರಿಮೂವಲ್ಸ್ ಅಂತ ಬಂದಿದೆ, ಅಲ್ಲಿ ನೋಟಿಫಿಕೇಶನ್ ಬಂದಿದೆ. ಸೊ ಇದನ್ನು ನೀವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು. ನೀವು ಜಸ್ಟ್ ನಿಮ್ಮ ವಿಡಿಯೋ ರಿಮೂವ್ ಆದಮೇಲೆ ನೀವು ಪೇನಿಕ್ ಆಗಿದ್ದೀರಾ. ಸೊ ಪೇನಿಕ್ ಆಗಬೇಡಿ. ನಿಮ್ಮ ಕಡೆಯಿಂದ ಆಗಿರುವಂಥದ್ದು ಏನೂ ಸಮಸ್ಯೆ ಇಲ್ಲ, ನಿಮ್ಮ ಕಡೆಯಿಂದ ಏನೂ ಸಮಸ್ಯೆ ಆಗಿಲ್ಲ. ಇದು ಆಗಿರೋ ಸಮಸ್ಯೆ ಯೂಟ್ಯೂಬ್ ಕಡೆಯಿಂದ. ಸೊ ನಿಮ್ಮ ವಿಡಿಯೋ ರಿಮೂವ್ ಆಗಿತ್ತು, ಡಿಲೀಟ್ ಆಗಿತ್ತು, ಅಥವಾ ಕಮ್ಯುನಿಟಿ ಪೋಸ್ಟ್ ಡಿಲೀಟ್ ಆಗಿತ್ತು ಅಂದರೂ ಕೂಡ ಅದು ರಿಟರ್ನ್ ಬರುತ್ತೆ. ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಆಮೇಲೆ ಅಪ್ಲೋಡ್ ಮಾಡ್ಲಿಕ್ಕೂ ಹೋಗಬೇಡಿ. ಹೇಗಿದೆಯೋ ಹಾಗೆ ಅದನ್ನು ಕಂಟಿನ್ಯೂ ಮಾಡಿ, ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಸೊ ನಿಮಗೆ ನೋಟಿಫಿಕೇಶನ್ ಕೂಡ ಬಂದಿದೆ. ನೋನ್ ಇಶ್ಯೂ ಅಲ್ಲಿ ನೀವು ಕ್ಲಿಕ್ ಮಾಡಿ ಕನ್ನಡದಲ್ಲಿ ಅನುವಾದ ಮಾಡಿ, ಯಾರಿಗೆ ಇಂಗ್ಲೀಷ್ ಗೊತ್ತಾಗಲ್ಲ ಅವರು ಅಲ್ಲಿಯೂ ಕೂಡ ನೋಡ್ಬೋದು. ನಿಮ್ಗೆ ಏನು ನೋಟಿಫಿಕೇಶನ್ ಬಂದಿಲ್ಲ, ಈ ವಿಡಿಯೋ ಡಿಲೀಟ್ ಆಗಿಲ್ಲ ಅಥವಾ ಏನೂ ಆಗಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ. ಈ ಕೆಲವು ಕ್ರಿಯೇಟರ್ಗಳಿಗೆ ಮಾತ್ರ ಇದು ಆಗಿದೆ. ಸೊ ಹಂಗಾಗಿ ಇದನ್ನ ಒಂದು ಅಪ್ಡೇಟ್ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಅಪ್ಡೇಟ್ಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.